ಕಲಬುರಗಿಯಿಂದ ನೀವು ವಿಮಾನದ ಮೂಲಕ ತಿರುಪತಿನ ಹೋಗಿ ತಲುಪಬೇಕಂತಿದ್ರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ. ನಾವು ಈ ವಿಡಿಯೋದಲ್ಲಿ ಕಲಬುರಗಿಯಿಂದ ತಿರುಪತಿಗಿರುವ ವಿಮಾನದ ಸಮಯ ಮತ್ತೆ ಅದರ ಟಿಕೆಟ್ ದರದ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ತಿರುಪತಿ ದೇವಾಲಯ ಇರೋದು ಆಂಧ್ರ ಪ್ರದೇಶ ರಾಜ್ಯದ ತಿರುಮಲದಲ್ಲಿ ತಿರುಪತಿ ದೇವಾಲಯ ಇರೋದು. ಅಲ್ಲಿಗೆ ನೀವು ರೈಲಿನ ಮೂಲಕ ಹೋಗೋದಾದ್ರೆ ತಿರುಪತಿ ರೈಲ್ವೆ ಸ್ಟೇಷನ್ ಮತ್ತೆ ರೇಣುಗುಂಟ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಗೆ ನೀವು ಹೋಗಬೇಕು. ಇನ್ನು ನೀವು ವಿಮಾನದ ಮೂಲಕ ಹೋಗೋದಾದ್ರೆ ತಿರುಪತಿಗೆ ಹತ್ತಿರದ ಏರ್ಪೋರ್ಟ್ ತಿರುಪತಿ ಏರ್ಪೋರ್ಟ್ ಇದೆ. ಅದು 41 ಕಿಲೋಮೀಟರ್ ದೂರದಲ್ಲಿ ಇದೆ. ದೇವಾಲಯದಿಂದ 41 ಕಿಲೋಮೀಟರ್ ದೂರದಲ್ಲಿ ಈ ಏರ್ಪೋರ್ಟ್ ಇದೆ. ಇಲ್ಲಿಗೆ ನೀವು ವಿಮಾನದ ಮೂಲಕ ಹೋಗಬೇಕಾಗ್ತದೆ. ಈಗ ನಾವು ಅಲ್ಲಿಗಿರುವ ವಿಮಾನದ ಬಗ್ಗೆ ಮಾಹಿತಿ ನೋಡೋದಾದ್ರೆ ಕಲಬುರಗಿಯಿಂದ ತಿರುಪತಿಗೆ ವಿಮಾನ ಇದೆ. ಕಲಬುರಗಿಯಿಂದ ತಿರುಪತಿಗೆ ಸಂಜೆ 6 ಗಂಟೆ 5 ನಿಮಿಷಕ್ಕೆ ಒಂದು ಫ್ಲೈಟ್ ಇದೆ ನೋಡಿ. ಈ ವಿಮಾನದ ಮೂಲಕ ನೀವು ಹೋಗೋದಾದ್ರೆ 6 ಗಂಟೆ 5 ನಿಮಿಷಕ್ಕೆ ಹೊರಟು 7 ಗಂಟೆ 10 ನಿಮಿಷಕ್ಕೆ ನೀವು ಹೋಗಿ ತಲುಪಬಹುದಾಗಿದೆ. ಕಲಬುರಗಿಯಿಂದ ತಿರುಪತಿಗೆ ನೀವು 1 ಗಂಟೆ 5 ನಿಮಿಷದಲ್ಲಿ ತಲುಪಬಹುದು. ಸಂಜೆ ನೀವು 6 ಗಂಟೆ 5 ನಿಮಿಷಕ್ಕೆ ಹೊರಟ್ರೆ 7 ಗಂಟೆ 10 ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ. ಟಿಕೆಟ್ ಪ್ರೈಸ್ ನಾವು ನೋಡಬಹುದು. ನಾವು ಚೆಕ್ ಮಾಡಿದಾಗ 3,000ದಿಂದೆಲ್ಲ ಪ್ರಾರಂಭ ಆಗ್ತಾ ಇದೆ. ನಾವು ಆಯ್ಕೆ ಮಾಡ್ಕೊಂಡಿರೋ ದಿನಾಂಕದಂದು 3,143 ರೂಪಾಯಿ ಆಗ್ತದೆ. ನಾವು ಆಯ್ಕೆ ಮಾಡ್ಕೊಂಡಿರೋ ದಿನಾಂಕದಂದು ಹೋಗೋದಾದ್ರೆ 3,000ದಿಂದಲೇ ಇದಕ್ಕಿಂತ ಕಡಿಮೆ ಕೂಡ ನಿಮ್ಗೆ ಸಿಗಬಹುದು. ನಾವೀಗ ಚೆಕ್ ಮಾಡಿದಾಗ 3,000 ರೂಪಾಯಿ ಪ್ರಾರಂಭ ಆಗ್ತಾ ಇದೆ. ಈಗ ನಾವು ಇಲ್ಲಿಂದ ಹೋಗೋದ್ರ ಬಗ್ಗೆ ನೋಡಿದ್ವಿ. ಇನ್ನು ರಿಟರ್ನ್ ಯಾವಾಗ ಇದೆ ಅಂತ ನೋಡೋದಾದ್ರೆ ತಿರುಪತಿಯಿಂದ ಮಧ್ಯಾಹ್ನ 4 ಗಂಟೆ 30 ನಿಮಿಷಕ್ಕೆ ಇರ್ತದೆ. ತಿರುಪತಿಯಿಂದ ಮಧ್ಯಾಹ್ನ 4 ಗಂಟೆ 30 ನಿಮಿಷಕ್ಕೆ ಹೊರಟು 5 ಗಂಟೆ 40 ನಿಮಿಷಕ್ಕೆ ಬಂದು ನೀವು ತಲುಪ್ತೀರಾ. 1 ಗಂಟೆ 10 ನಿಮಿಷದಲ್ಲಿ ನೀವು ಬಂದು ತಲುಪಬಹುದು. 4 ಗಂಟೆ 30 ನಿಮಿಷಕ್ಕೆ ಹೊರಟ್ರೆ ನೀವು 5 ಗಂಟೆ 40 ನಿಮಿಷಕ್ಕೆ ಬಂದು ತಲುಪಬಹುದು. 3,029 ರೂಪಾಯಿ ಇದೆ ನೋಡಿ ಟಿಕೆಟ್ ದರ. ಈಗ 3,029 ರೂಪಾಯಿ ಇದೆ. ಸಂಜೆ ಹೊತ್ತಿಗೆ ನೀವು ಅಲ್ಲಿಂದ 4 ಗಂಟೆ 30 ನಿಮಿಷಕ್ಕೆ ಹೊರಟ್ರೆ ನೀವು 5 ಗಂಟೆ 40 ನಿಮಿಷಕ್ಕೆ ಬಂದು ತಲುಪಬಹುದು. ನಾವಿಲ್ಲಿ ಒಟ್ಟಿಗೆ ಕೊಟ್ಟಿದ್ದೇವೆ ನೋಡಿ. ಹೋಗೋ ಸಮಯವನ್ನು ಕೊಟ್ಟಿದ್ದೇವೆ, ಬರೋ ಸಮಯವನ್ನು ಕೂಡ ಕೊಟ್ಟಿದ್ದೇವೆ. ಕಲಬುರಗಿಯಿಂದ ತಿರುಪತಿಗಾದ್ರೆ ಸಂಜೆ 6 ಗಂಟೆಗೆ ಹೊರಟು ಸಂಜೆ 6 ಗಂಟೆಗೆ 5 ನಿಮಿಷಕ್ಕೆ ಹೊರಟು 7 ಗಂಟೆ 10 ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ. ಇನ್ನು ರಿಟರ್ನ್ ಬರೋದು ಸಂಜೆ 4 ಗಂಟೆ 30 ನಿಮಿಷಕ್ಕೆ ಇರ್ತದೆ. 5 ಗಂಟೆ 40 ನಿಮಿಷಕ್ಕೆ ಬಂದು ನೀವು ತಲುಪಬಹುದು. ನೀವು ವಿಮಾನದ ಮೂಲಕ ಹೋಗಿ ಬರ್ಬೇಕಂತಂದ್ರೆ ಈ ವಿಮಾನದ ಮೂಲಕ ನೀವು ಹೋಗಬಹುದಾಗಿದೆ. ಕಲಬುರಗಿ ಹತ್ತಿರದವರಾದ್ರೆ ನೀವು ಕಲಬುರಗಿಗೆ ಬಂದು ಈ ವಿಮಾನದ ಮೂಲಕ ಹೋಗಬಹುದಾಗಿದೆ. ಕರ್ನಾಟಕದಿಂದ ತಿರುಪತಿಗೆ ಹೋಗೋದಾದ್ರೆ ರೈಲುಗಳು ಇದೆ, ಬಸ್ಸು ಇದೆ, ನೀವು ಫ್ಲೈಟ್ ಮೂಲಕ ಹೋಗಬಹುದು. ಫ್ಲೈಟ್ ಮೂಲಕ ನಾವೀಗ ನೋಡಿದ್ವಿ. ಇನ್ನು ರೈಲಿನ ಮೂಲಕ ಆದ್ರೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ. ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡ್ತೇವೆ. ಇನ್ನು ಕರ್ನಾಟಕದಿಂದ KSRTC ಅವರ ಬಸ್ಸುಗಳು ಕೂಡ ಕರ್ನಾಟಕದ ಹಲವಾರು ಕಡೆಗಳಿಂದ ಸಿಗ್ತದೆ. ಇದಲ್ಲದೆ ಪ್ರೈವೇಟ್ನವರ ಬಸ್ಗಳು ಕೂಡ ಇರ್ತದೆ. ಅದ್ರ ಮೂಲಕ ನೀವು ಹೋಗಬಹುದಾಗಿದೆ. ಬಸ್ಗಳ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಮಾಹಿತಿ ನೀಡುತ್ತೇವೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಕಾಶಿಗೆ ಹೇಗೆ ಹೋಗಬೇಕು, ಅಯೋಧ್ಯೆಗೆ ಹೇಗೆ ಹೋಗಬೇಕು, ಕೇದಾರ್ನಾಥಿಗೆ ಹೇಗೆ ಹೋಗಬೇಕು, ಹೀಗೆ ಹಲವಾರು ವಿಡಿಯೋಗಳನ್ನ ನಾವು ಮಾಡಿದ್ದೇವೆ. ಪ್ರಮುಖ ಯಾತ್ರೆಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೇವೆ. ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಕರ್ನಾಟಕ ಟ್ರಾವೆಲರ್ಸ್ ಅಂತ. ಅದನ್ನು ಕೂಡ ಜಾಯಿನ್ ಆಗಿ.